ಏನು ಈ ಒಂದು ಕ್ಯಾಂಡಲ್ ಲೈಟ್ ಇಟ್ಕೊಡೋ ಮುಖಾಂತರ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಅಷ್ಟೇ ತರುತವಾಗಿ ಏನು ಪಾಕಿಸ್ತಾನದ ಈ ಜಿಯಾದಿ ಮುಸ್ಲಿಂ ಸಂಘಟನೆಗಳು ಭಯೋತ್ಪಾದಕರಿದ್ದಾರೆ, ಅವ್ರಿಗೆ ತಕ್ಕದಂತ ಪಾಠ ಕಲಿಸ್ಬೇಕು. ಭಾರತ ದೇಶದಲ್ಲಿ ಕೆಲವರು ಇದ್ದಾರೆ, ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು, ಹೌದು ಮುಸ್ಲಿಮರಿಗೆ ಇಲ್ಲೆಲ್ಲ ಸ್ವಲ್ಪ ತೊಂದರೆ ಆಗಿದೆ, ಅದಕ್ಕೆ ಈ ಕೃತ್ಯ ಮಾಡಿದ್ರೆ ಫಸ್ಟ್ ಭಾರತದಲ್ಲಿದೆ ಅಂತ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತವ್ರನ್ನ ನಾಯಿಗಳನ್ನ ಫಸ್ಟ್ ದೇಶದಿಂದ ಹೊರ ಹಾಕ್ಬೇಕು. ಯಾಕಂದ್ರೆ ಭಾರತ ದೇಶದ ಗಾಳಿ, ಭಾರತ ದೇಶದ ಅನ್ನ, ಭಾರತ ದೇಶದಲ್ಲಿ ಇವತ್ತು ಹುಟ್ಟಿ ಇಲ್ಲಿ ಸಂಪನ್ಮೂಲಗಳನ್ನ ಬಳಸಿ ಇಲ್ಲಿ ಬಿಸ್ನೆಸ್ ಮಾಡಿ ಇಲ್ಲಿ ರಾಜಕೀಯ ಮಾಡಿ ಇವತ್ತು ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತ ಸ್ಟೇಟ್ಮೆಂಟ್ ಕೊಟ್ರೆ ಹಿಂದೂಗಳಿಗೆ ಎಷ್ಟು ನೋವಾಗ್ತದೆ, ಭಾರತೀಯರಿಗೆ ಎಷ್ಟು ನೋವಾಗ್ತದೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ಇಡೀ ದೇಶ ಇವತ್ತು 27 ಜನ, ಕರ್ನಾಟಕದ 3 ಜನ ಇವತ್ತು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ಇಡೀ ಪ್ರಪಂಚ ಇವತ್ತು ತಲೆ ತೆಗೆಸ್ತಾ ಇದೆ. ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸ್ಬೇಕಂತ ಕೇವಲ ಭಾರತ ದೇಶ ಅಲ್ಲ, ಪ್ರಪಂಚ, ಅಮೆರಿಕದಿಂದ ಹಿಡಿದು ಚೈನಾವರೆಗೂ ಎಂಟೈರ್ ಪ್ರಪಂಚ ಇವತ್ತು ಇವರ ವಿರುದ್ಧ, ಟೆರರಿಸ್ಟ್ ವಿರುದ್ಧ ನಿಂತಿದ್ದಾರೆ. ಈ ಕಾರಣಕ್ಕೆ ನಮ್ಗೆಲ್ಲರಿಗೂ ಮನಸ್ಸು ಸಂತೋಷ ಆಗ್ಬೇಕಂದ್ರೆ, ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಈ ಕೃತ್ಯ ಮಾಡ್ತಾರಂತ ಪಾಕಿಸ್ತಾನವನ್ನ ಇಡೀ ಭೂಪಟದಲ್ಲಿ ಇಲ್ದಂಗ್ ಮಾಡ್ಬೇಕು. ಮತ್ತೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರುವಂತ ಭಾರತ ದೇಶದಂತ ಜಿಯಾದಿ ಬೆಂಬಲಿತರನ್ನ ಭಾರತ ದೇಶದಿಂದ ಹೊರ ಹಾಕ್ಬೇಕು ಅಂದ್ಬಿಟ್ಟು, ಯಾಕಂದ್ರೆ ಇವತ್ತು ಎಲ್ಲರೂ ಹೇಳ್ತಿದ್ದಾರೆ ಏನೋ ಭಯೋತ್ಪಾದಕ ಜಾತಿ ಇಲ್ಲ ಅಂತ, ಆದ್ರೆ ಎಲ್ಲಾ ಭಯೋತ್ಪಾದಕರು ಇಸ್ಲಾಮಿಕ್ ಗುಂಡಾಗಿರ್ತಾರೆ, ಇಸ್ಲಾಮಿಕ್ ಭಯೋತ್ಪಾದಕರಾಗಿದ್ದಾರೆ. ಆ ಕಾರಣಕ್ಕೆ ಇವತ್ತು ಏನು KGF ಸಿಟಿ ಸ್ತಬ್ಧ ಆಗಿ ನೋವುಗಳನ್ನ ವ್ಯಕ್ತಪಡಿಸ್ತಾ ಇದೆ. ಆತ್ಮಗಳಿಗೆ ಕ್ಯಾಂಡಲ್ ಲೈಟ್ ಹಂಚೋ ಮುಖಾಂತರ ಇವತ್ತು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ರಿ. ಅವ್ರ ಆತ್ಮಗಳಿಗೆ ಶಾಂತಿ ಸಿಗ್ಬೇಕಂದ್ಬಿಟ್ಟು ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ರಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಅಂದ್ರೆ ಈ ಇಸ್ಲಾಮಿಸ್ಟ್ ಉಗ್ರವಾದಿಗಳು, ಈ ಇಸ್ಲಾಮಿಕ್ ಟೆರರಿಸಂ, ಇದರಿಂದನೇ ಇವತ್ತು ಪ್ರಪಂಚ ನಾಶ ಆಗ್ತಾ ಇದೆ. ಈ ಟೆರರಿಸಂ ಅಳಿಸ್ಬೇಕು ಅಂದ್ರೆ ಈ ಉಗ್ರವಾದತ್ವವನ್ನು ಯಾರು ಮಾಡ್ತಾ ಇದಾರೋ ಅವ್ರನ್ನ ಇಡೀ ಪ್ರಪಂಚದಲ್ಲಿರುವಂತ ನಾವ್ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅವ್ರಿಗೆ ನಾವು ನಾಶ ಮಾಡ್ಬೇಕು. ಅಷ್ಟೇ ಅಲ್ಲ, ಈ ದೇಶದಲ್ಲಿ ಈ ಉಗ್ರವಾದಿಗಳಿಗೆ ಟೂಲ್ ಕಿಟ್, ತುಕಡೆ ಗ್ಯಾಂಗ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಂತ ತುಕಡೆ ಗ್ಯಾಂಗ್ಗಳು ಕೂಡ ಈ ದೇಶದ ಜನರು ಬುದ್ಧಿ ಕಲಿಸ್ಬೇಕು. ಆ ಬುದ್ಧಿ ಕಲಿಸೋದ್ರ ಮೂಲಕ ನಾವು ಈ ಸರ್ಕಾರಕ್ಕೆ ಈ ಉಗ್ರವಾದಿಗಳನ್ನ ಹಣಿಲಿಕ್ಕೆ, ಹೊಸಿಕೆ ಹಾಕ್ಲಿಕ್ಕೆ ನಮ್ಮೆಲ್ಲರೂ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಂಡು ನಾಗರಿಕರಲ್ಲಿ ಇವತ್ತಿನ ದಿನ ಸತ್ತಿರುವಂತ 28 ಜನ ಏನಿದ್ದಾರೆ ಅವ್ರಿಗೆ ಅವ್ರ ಶಾಂತಿ ಕೋರ್ತಾ, ಅವ್ರ ಆತ್ಮ ಶಾಂತಿ ಸಿಗ್ಲಿ, ಮೋಕ್ಷಕ್ಕೆ ಹೋಗ್ಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮ್ಮ ದೇಶ, ನಮ್ಮ ಕಾಶ್ಮೀರ, ನಮ್ಮ ದೇಶದಲ್ಲಿ ಪ್ರವಾಸಕ್ಕೆ ಹೋಗಿ ಇಂಥ ಘಟನೆ ನಡೆದಿದೆ ಅಂದ್ರೆ ನಮಗೆ ಇದು ಬಹಳ ಶೋಚನೀಯವಾದ ವಿಚಾರ. ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಿಂದ ಇವತ್ತು ಸೇರಿದ್ದೇವೆ. ಮತ್ತೆ ಈ ಒಗ್ಗಟ್ಟನ್ನು ಮುಂದುವರಿಸುತ್ತಾ ನಮ್ಮ ದೇಶದ ಮುಂದೆ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದು ನಮ್ಮ ಭಾರತ ಸರ್ಕಾರ ಮತ್ತು ಪ್ರಧಾನಿಗೆ ಅವರು ಈ ದೇಶವನ್ನು ಹೆಂಗೆ ಕಾಪಾಡಬೇಕು ಮತ್ತೆ ಸುಖ ಶಾಂತಿಯನ್ನು ಹೆಂಗೆ ತರಬೇಕಂತ ಸೂಚಿಸ್ತಾರೋ ಅದಕ್ಕೆ ಬದ್ಧವಾಗಿ ಇರಬೇಕಂತ ನಾನು ನಿಮ್ಮೆಲ್ಲರ ಹತ್ರನೂ ಕಳಕಳಿಯಿಂದ ಕೇಳಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
கண்டிக்கிறது மட்டும் இல்லை, இன்னைக்கு நம்முடைய பாரத பிரதமர் அதுக்காக ரொம்ப ரிஸ்க் எடுத்து ஏர்போர்ட்ல இருந்து அந்தஸ்ட் போட்டு இமீடியட்டா அது மேலே ஆட்சி நடத்த. அது மட்டும் இல்லை, இன்னைக்கு ராஜ்நாத் தலைவர் அனைத்து கட்சி கூட்டமும் நடந்தது. இது 2 நாள்ல பெரிய தீவிரமான பாகிஸ்தானுக்கு அடியோடும் மட்டும் எந்த சந்தேகமும் இல்லை. ஏன்னா இன்னைக்கு வந்து நம்ம இந்தியாவில் வந்து எவ்வளவு முஸ்லீம் சகோதரர் இருக்கிறாங்க, இந்த கோலார் தங்களுக்கு எவ்வளவு முஸ்லீம் சகோதரர் இருக்கிறாங்க. யாரோ பண்ற தவறுக்கு வந்து உங்களுக்கு எல்லாம் தலைகுடிவு. ஏன்னா நீங்கெல்லாம் கூட வந்து நம்ம நாட்டுப்பட்டிருக்குது, நீங்க கூட வந்து நம்ம தேசிய இதை வந்து எதாவது வந்து ஒரு இண்டிபெண்டன்ஸ் டேவோ ஏதோ ஒரு மாதிரி ஊர்வலம் பண்றீங்க, நம்ம நாடு நிக்கிறீங்க. ஆனா நீ எவனோ பண்ற தப்புக்கு இன்னைக்கு எல்லாருக்குமே வந்து தலைகுடிவு. இது நியாயம் தானா? ஆனா இது முக்கியது வந்து பிஜேபி கவர்மெண்ட், நரேந்திர மோடி பிரைம் மினிஸ்டர் ஒன்னும் வாழை ஆட்ட முடியாது. எந்த நாடுமே வந்து யாருமே ஒண்ணும் பண்ண முடியாது. ஏன்னா டைகர் இருக்கிறது பாரத பிரதமர். இன்னும் வந்து கொஞ்ச நேரம் இல்ல எல்லாமே நடந்துருக்குது. இன்னைக்கு ஆல் பார்ட்டி மீட்டிங் நடந்துருக்குது. என்ன பண்ண எல்லாமே பண்ணிருக்கிறாங்க. நாலு தீவிரவாதி இல்ல, ஒட்டுமொத்த தீவிரவாதியை வந்து ஒழிக்கக்கூடிய ஒரே பிரதமர் நரேந்திர மோடி. இதுக்கு பதிலடி வந்து இன்னும் ஒரு வாரத்துல கிடைக்கும் என்று சொல்லி ಉರೆಯ ಮೂರ್ತಿಗಳಿಂದ ನಂದಿ ಒಳಗೆ ನಾನು ಕೆಜಿಎಫ್ ನಾಗರಿಕರಲ್ಲಿ ಕೇಳತಕ್ಕಂತ ಒಂದೇ ಒಂದು, ನಾವು ಹಿಂದೂಗಳು ಇವತ್ತಿಲ್ಲಿ ಸೇರಿದೀವಿ. ಇದು ಹಿಂದೂಗಳು ಸೇರಿರ್ತಕ್ಕಂಥದ್ದು, ಪ್ರತಿಯೊಬ್ಬ ಭಾರತೀಯನಿಗೂ ಸೇರಿರ್ತಕ್ಕಂಥದ್ದು. ಇಷ್ಟು ಜನರನ್ನು ಬಿಟ್ರೆ ಬೇರೆ ಯಾರು ನೀವು ಭಾರತೀಯರಲ್ವಾ? ನೀವು ನಾಚಿಕೆ ಆಗತ್ತೆ ನಿಮ್ಗಳಿಗೆ ಇದನ್ನೆಲ್ಲ ನೋಡಿದಾಗ. ಈಗ ಇನ್ನು ಎಷ್ಟು ಜನ ಸೇರಬೇಕಾಗಿತ್ತು? ಒಬ್ಬೊಬ್ರು ಅಂಗಡಿ ಬಾಗಿಲು ಮುಚ್ಕೊಂಡು ಬಂದಿದ್ರೆ ಏನಾಗ್ತಿತ್ತು ಇವತ್ತಿನ ದಿನ? ನಿಜವಾಗ್ಲೂ ಸಂಕಟ ಆಗತ್ತೆ. ಆದ್ರೆ ಈಗ ತೀರ್ಕೊಂಡಿರ್ತಕ್ಕಂಥ 28 ಜನ, ನಮ್ಮ ಕರ್ನಾಟಕದ 3 ಜನನ್ನು ಸೇರಿಸಿ 28 ಜನರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ, ಯಾವುದೇ ರಾಜಕೀಯದ ವೈಷಮ್ಯವೂ ಇಲ್ಲದೆ ಎಲ್ಲ ಒಂದು ಒಳ್ಳೆತನದ ನಡೀಬೇಕು ಅಂತ ಹೇಳಿಬಿಟ್ಟು ಸರ್ವೇ ಜನ ಸುಖಿನೋ ಭವಂತು. ಅವರ ಗಂಡಂದಿರನ್ನ ಮಕ್ಕಳ ಎದುರುಗಡೆ ಮಾಡಿರೋ ಕೃತ್ಯನ ಯಾರು ಸಹಿಸಲ್ಲ. ಇಡೀ ಭಾರತ ಒಂದಾಗಿ ಹೋರಾಡಿದ್ರೆ ಅವ್ರಿಗೆ ಯಾವ ಲೆಕ್ಕ ಒಬ್ಬೊಬ್ಬರಿಗೂ ನಾವಿರೋದು 144 ಕೋಟಿ ಜನ, ಅವರಿರೋದು ಬರೀ 4-6 ಕೋಟಿನ 7 ಕೋಟಿ ಜನ. ಅಂತ ಇದರಲ್ಲಿ ಇವತ್ತು ನಮ್ಮನ್ನವರು ಪದೇ ಗೆದ್ದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ನಮ್ಮ ಪ್ರಧಾನಿಯವರು. ಅವ್ರಿಗೆ ಏನೇನು ಸ್ಟಾಪ್ ಮಾಡ್ಬೇಕು ಅದೆಲ್ಲ ಮಾಡಿದ್ದಾರೆ. ಅದನ್ನ ಮುಂದುವರಿಸಲಿ ಅಂತ ನಾವೆಲ್ಲರೂ ಅವರು ಕೈ ಜೋಡಿಸ್ತೀವಿ ಅಂತ ಇವತ್ತು ಏನ್ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ವಂದಿಸಿ ನಮ್ಮ 4 ಹೊತ್ತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 2 ದಿವಸ ಮುಂಚೆ ಈ ಪಾಕಿಸ್ತಾನ ಜಿಹಾದಿ ಉಗ್ರವಾದಿಗಳು ನಮ್ಮ ಇಂಡಿಯನ್ ಅವ್ರನ್ನ ಬಂದು ವಿಸಿಟರ್ಸ್ ಅಂತಾರೆ. ಅದು ನಮ್ಮ ದೇಶ, ಅವ್ರು ವಿಸಿಟರ್ಸ್ ಅಲ್ಲ, ನಮ್ಮ ದೇಶ, ನಮ್ಮ ನಾಗರಿಕರು ಪಾಕಿಸ್ತಾನಲ್ಲಿ ಟೂರಿಸ್ಟ್ ಇದಕ್ಕೆ ಹೋದಾಗ ಅಲ್ಲಿ ಹೆಂಗೆ ಜಾತಿ ಆಧಾರದ ಮೇಲೆ ಕೊಲೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ನಾವು ಇವಾಗ ಇದು ಒಂದು ಪೀಸ್ಫುಲ್ ಕ್ಯಾಂಡಲ್ ಮಾರ್ಚ್ ಮಾಡಿದೀವಿ. ಇದು ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಎಲ್ಲ ಹಿರಿಯರು ಮಾತಾಡಿದ್ದಾರೆ. ನಾನು ಯಾವಾಗ ಮಾತಾಡ್ತೀನಿ ಅಂದ್ರೆ ಇದು ಪೀಸ್ಫುಲ್ ಮಾರ್ಚ್. 3 ದಿವಸನೋ 4 ದಿವಸನೋ ಇಲ್ಲ, 1 ವಾರದ ಒಳಗಡೆ ಸೆಲೆಬ್ರೇಷನ್ ರ್ಯಾಲಿ ಒಂದು ಮಾಡ್ತೀವಿ. ಯಾಕಂದ್ರೆ ನಮ್ಗೆ ತುಂಬಾ ನಂಬಿಕೆ ಇದೆ, ನಮ್ಮ ಮೆಚ್ಚಿನ ಪ್ರಧಾನಿ ಮಂತ್ರಿಗಳು ಆಕ್ಷನ್ ತಗೊಂತಾರೆ. ಈ ರೀತಿ ಅವ್ರು ತಗೊಳ್ಳೋ ಆಕ್ಷನ್ ಹೆಂಗಿರುತ್ತಂತೆ, ಇನ್ನು ಬರೀ ಪಾಕಿಸ್ತಾನ ಅಲ್ಲ, ಪ್ರಪಂಚದಲ್ಲಿ ಯಾರು ಟೆರರಿಸ್ಟ್ ಉಗ್ರವಾದಿಗಳು ಇನ್ನೊಬ್ಬರನ್ನ ಕೊಲ್ಲಬೇಕು, ಇನ್ನೊಬ್ಬರ ಮೇಲೆ ಜಿಹಾದ್ ಮಾಡ್ಬೇಕು ಅನ್ನೋದು ಮನಸ್ಸಲ್ಲಿ ಬರಲ್ಲ. ಆ ತರ ಒಂದು ನಡವಳಿಕೆ ತೆಗಿತಾರೆ ಅನ್ನೋ ನಂಬಿಕೆ ಇದೆ. ಶೀಘ್ರದಲ್ಲೇ ನಾವು ಕೆಜಿಎಫ್ ಅಲ್ಲಿ ಇದಕ್ಕಿಂತ ಆದುರವಾಗಿ ಎಲ್ಲಾ ಕೆಜಿಎಫ್ ಜನರು ಸೇರಿ ಸೆಲೆಬ್ರೇಷನ್ ರ್ಯಾಲಿ ಒಂದು ಮಾಡ್ತೀವಿ. ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. 100% ಮೋದಿ ಅವರು ಯಾವ್ದೋ ಒಂದು ಕ್ರಮ ತಗೊಳ್ತಾರೆ. ಅದಾದ್ಮೇಲೆ ತಮ್ಮನ್ನೆಲ್ಲ ಬಂದು ಸೆಲೆಬ್ರೇಷನ್ ರ್ಯಾಲಿ ಮೀಟ್ ಮಾಡಿ ವಿವರವಾಗಿ ಮಾತಾಡೋಣ. ಈಗಾಗಲೇ ಎಲ್ಲಾ ಕೆಜಿಎಫ್ ಜನರು ಬಂದು ಈ ಒಂದು ಕ್ಯಾಂಡಲ್ ಲೈಟ್ ರ್ಯಾಲಿಯನ್ನ ಸಕ್ಸಸ್ಫುಲ್ ಮಾಡಿದ್ದಾರೆ. ಅವ್ರಿಗೆ ತಮ್ಮ ಮೂಲಕ ಎಲ್ಲ ಧನ್ಯವಾದ ಹೇಳಲಿಕ್ಕೆ ಇಷ್ಟ ಮಾಡಿದೆ. ಮತ್ತೆ ಹೇಳ್ದಂಗೆ ಇನ್ನೊಂದು ವಾರದಲ್ಲೋ ಇಲ್ಲ 10 ದಿವಸದಲ್ಲೋ ಇಲ್ಲ 3 ದಿವಸದಲ್ಲೋ ಕೆಜಿಎಫ್ ಅಲ್ಲಿ ಇದಕ್ಕಿಂತ ಹೆಚ್ಚು ಸಂಖ್ಯೆ ಸೇರಿ ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಒಂದು ನಂಬಿಕೆ ಇದೆ. ಅದೆಲ್ಲ ಬಂದವ್ರಿಗೆ ಧನ್ಯವಾದ ಹೇಳ್ತಾ ಇನ್ನೂ ಮುಂದೆ ಸಕ್ಸಸ್ ಆಗಿ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. இந்த தீவிரவாத என்ற நாயகை வந்து நம்மளுடைய அப்பாவி மக்களை வந்து கண்மூடித்தனமா சுட்டு குருவி சுடுற மாதிரி சுட்டு தள்ளினாங்க. அந்த நாய்களுக்கு நான் கேட்க ஆசைப்படுறேன்.
நீ வந்து சண்டை போடுறதா இருந்தா வாடா, எங்க ஆர்மி இருக்குது, எங்க போலீஸ் இருக்குது, எங்க இளைஞர்கள் வந்து போடுறா. அதை விட்டு அப்பாவி மக்களை சொல்ற நீ தீவிரவாதில்றா, தீவிர வியாதி. நீ இந்த உலகத்துக்கு வந்த வியாதி. அந்த வியாதி வந்து இன்னும் கொஞ்ச நாளத்துல அந்த வியாதி அழிய போற காலம் வருது. கண்டிப்பா அந்த காலம் ஒரு நாட்டிலும் பாரு, அடி வாங்கி அழிச்சுன்னு வந்துக்கிறானுங்க. இப்ப நம்மள தொட்டானுங்க, அவனுக்கு வந்து கண்டிப்பா அழிவு வரும். கடைசி எச்சரிக்கை ஆகட்டும் பாகிஸ்தானுக்கு. நாங்க ஒண்ணும் சும்மா யாரும் வலின்னு போட்டு இல்ல, நாங்க பொறுமையில இருக்கிறோம். எங்க கடவுள்கிட்ட கூட கத்தி ஆயுத சூழல் எல்லாம் வச்சுருக்கிறோம். எல்லாத்தையும் யூஸ் பண்ணோம்னா பாகிஸ்தான் இருக்காது. அதனால வன்மையா கண்டிக்கிறோம். ஃபர்ஸ்ட் அண்ட் லாஸ்டா வச்சுக்கிட்டோம். அந்த ஆத்மா யார் யார் செத்தாங்களோ அவங்களுக்கு வந்து கண்டிப்பா வந்து ஆத்மா சாந்தி அடையும். எப்படி அடையும்னா, இவனுக்கு யார் யார் இதுக்கு ஈடுபட்டானுங்களோ அவனெல்லாம் அழிச்சுட்டு அந்த ஆத்மாவுக்கு சாந்தி அடையறதுக்கு நம்ம பிரதான் மந்திரி நரேந்திர மோடிஜி வந்து கண்டிப்பா ஸ்டெப் எடுப்பாரு. இப்ப 8 ஸ்டெப்புக்கு பயன் எடுக்கிறானுங்க. குடிக்க தண்ணி, அவனுங்களுக்கு விவசாயம் பண்ற தண்ணியை நீக்க வச்சிருக்கிறாங்க. இன்னும் மிக கடுமையான வந்து நிலைமை வரப்போகுது அவனுக்கு. அவனுங்க ஊர்ல 1 கிலோ இது எவ்வளவு தெரியுங்களா? ஆட்டா 1 கிலோ ஆட்டா வந்து 250 ரூபாய். 250 ரூபாய் கொடுத்து வாங்கி சாப்பிட்டுக்கிறானுங்க. 1 லிட்டர் பெட்ரோல் 300 ரூபாய். அது கூட யோகித்துல வழி இல்லை. கடைசியா இருக்கட்டும், வன்மையா கண்டிக்கிறோம். எல்லாம் ஒற்றுமையா இந்தியா ஃபுல்லா ஒற்றுமையா நின்று கண்டிப்பா உங்களை வந்து தீவிரவாதமே இந்த உலகத்துல இல்லாத ஒழிச்சு கட்டுற நாள் கண்டிப்பா வரோம்னு சொல்லிட்டு செய்யணும்.